ದೊಡ್ಡ ಮನೆಯಲ್ಲಿ ಶಿವಣ್ಣ ಅವರಿಗೆ ವಿನಯ್ ರಾಜ್ಕುಮಾರ್ ಅಂದರೆ ಸ್ವಲ್ಪ ಸ್ಪೆಷಲ್ ಪ್ರೀತಿ ಅಂತ ಮಾತಿದೆ. ಸೊ ಈ ಸಿನಿಮಾದಲ್ಲಿ ಅವರ ಒಂದು ಹಾಡಿಗೆ ಅಂದರೆ ಮನಮೆಚ್ಚಿದ ಹುಡುಗಿ ಆ ಹಾಡಿಗೆ, ಆ ಸಿನಿಮಾದ ಹಾಡಿಗೆ ಮತ್ತೆ ಹೆಜ್ಜೆ ಹಾಕಿದ್ದೀರಾ ನೀವು. ಅವ್ರೇನಾದರೂ ಟಿಪ್ಸ್ ಕೊಟ್ಟಿದ್ರಾ ಅಥವಾ ನಿಮಗೆ ಸ್ಪೆಷಲ್ ಆಗಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಶಿವಣ್ಣ ಅಂತ? ಅದೇ ನಾನು ಹೇಳಿದ್ನಲ್ಲ ಮೊದಲು ಸಾಂಗ್ ತಿರ್ಗಾ ಮಾಡ್ತೀವಿ ಅಂದಾಗ ನನಗೆ ತುಂಬ ಭಯ ಇತ್ತು. ಸೊ ಅವ್ರ ಹತ್ರ ಹೋಗಿ ಟಿಪ್ಸ್ ಕೇಳೋ ಅಷ್ಟು ಧೈರ್ಯ ಇರಲಿಲ್ಲ. ಆದರೆ ಸಾಂಗ್ ಮುಗಿಸಿ ಅವ್ರಿಗೆ ಹೋಗಿ ತೋರಿಸ್ದೆ. ಅವ್ರಿಗೆ ತೋರಿಸಿದಾಗ ಅವ್ರು ತುಂಬ ಖುಷಿ ಪಟ್ಟರು. ಮತ್ತು ಅದಕ್ಕೆ ಅವ್ರು ಲಾಂಚ್ಗೆ ಬಂದು ಇವತ್ತು ನೋಡಿ ಅವ್ರ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಇನ್ನೂ ಎಂಜಾಯ್ ಮಾಡೋದು ತುಂಬ ಖುಷಿ ಪಟ್ಟರು. ಸಾಕು. ಅಂದರೆ ಅದೊಂದು ಸೂಪರ್ ಹಿಟ್ ಸಾಂಗ್ ಸರ್, ಇವತ್ತಿಗೂ ನಾವು ಖುಷಿ ಪಟ್ಟು ನೋಡುವಂಥ ಸಾಂಗು. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಭಯ ಅಥವಾ ಕ್ಯೂರಿಯಾಸಿಟಿ ಅಂದರೆ ಪ್ರಿಪ್ರೇಷನ್ ಆ ಥರದ್ದು ಏನಾದರೂ ಇತ್ತಾ? ಕರೆಕ್ಟ್, ಅದೇ ಹೇಳಿದ್ದಲ್ಲ. ಈಗ ಫಸ್ಟ್ ಕೇಳಕ್ಕೆ ತುಂಬ ಭಯ ಆಯಿತು. ಆದರೆ ಮುರಳಿ ಅವರು ನಮ್ಮ ಸಾಂಗ್ನ ಕೋರಿಯೋಗ್ರಾಫ್ ಮಾಡಿದ್ರು. ಸೊ ಮುರಳಿ ಮಾಸ್ಟರ್ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಅದರಿಂದ ತುಂಬ ಚೆನ್ನಾಗಿ ಬಂತು. ಮೇಘ ಶೆಟ್ಟಿ ಸರ್, ಅದೇ ಇಟ್ಕೋಬೋದಿತ್ತಲ್ಲ, ಯಾಕೆ ಇಟ್ಕೊಳ್ಳಿಲ್ಲ ಅಂತ. ಸರ್, ಒರಿಜಿನಲ್ ಹಾಡು ಇಟ್ಕೋಬೋದಿತ್ತು. ಬಟ್ ಸ್ವಲ್ಪ ಕ್ವಾಲಿಟಿ ಏನಾಗುತ್ತೆ ಅಂತಂದರೆ 87ನಲ್ಲಿ ಮಾಡಿದ್ದದು. ನೀವು ಮತ್ತೆ ಸಿನಿಮಾಗೆ ಯೂಸ್ ಮಾಡಬೇಕು ಅಂತಂದರೆ ವಾಯ್ಸು ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಲಾಸ್ ಆಗುತ್ತೆ. ಹಾಗಾಗಿ ಏನು ಮಾಡೋದು ಅಂತಂದರೆ ಸೂಪರ್ ಹಿಟ್ಸ್ ಆಗಿ ರೀಮಿಕ್ಸ್ ಅನ್ನೋದೊಂದು ಹೊಸದಾಗಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಥ್ರೂಔಟ್ ಇಂಡಿಯಾ, ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ. ಮತ್ತು ರೀಮಿಕ್ಸ್ ಮಾಡಿದ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಆ ಕ್ರೆಡಿಟ್ ಅಂತೂ SP ಅವ್ರಿಗೂ ಕೊಡ್ತೀವಿ ನಾವು. ಚಿ ಉದಯಶಂಕರ್ ಅದೇ ಸಾಹಿತ್ಯ, ಚಿ ಉದಯಶಂಕರ್ ಸಾಹೇಬ್ರಿಗೂ ಆ ಕ್ರೆಡಿಟ್ ಕೊಟ್ಟಿದ್ದೀವಿ. ಉಪೇಂದ್ರ ಕುಮಾರ್ ಜಿ ಅವರ ಒರಿಜಿನಲ್ ಮ್ಯೂಸಿಕ್ ಅವ್ರಿಗೂ ಕ್ರೆಡಿಟ್ ಕೊಟ್ಟಿದ್ದೀವಿ. ಸೊ ರೀಮಿಕ್ಸ್ ಟ್ರೆಂಡು ಇಟ್ಸ್ ಡೂಯಿಂಗ್ ವೆರಿ ವೆರಿ ವೆಲ್ ಸರ್. ಎಲ್ಲ ಕಡೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇದು ಮಾಡಿದ್ದೀವಿ ಸರ್. 100% ಅದಕ್ಕೆ ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ದು ಸರ್ ಅವಾಗ. ಸೊ ಎಗೇನ್ ಡೆಫಿನೆಟ್ಲಿ ಮನೆ ಮೆಚ್ಚಿದ ಹುಡುಗಿಗೆ ಹೆಂಗೆ ನಾವು ಪ್ಲಾಟಿನಮ್ ಡಿಸ್ಕ್ ಕೊಟ್ಟು ಪೂರ್ಣ ಅವ್ರು ಮಾಡಿರೋ ರೀಮಿಕ್ಸು ಈ ಬೆಂಕಿ ಹಾಡು ಕೂಡ ಪ್ಲಾಟಿನಮ್ ಡಿಸ್ಕ್ ಕೊಡ್ತೀವಿ ಸರ್. ನಾನು ಆಗ್ಲೇ ಹೇಳಿದೆ, ನನಗೆ ಈ ಒಂದು ಪಾತ್ರ ಇಷ್ಟ ಆಗೋದಕ್ಕೆ ಕಾರಣನೇ ಈ ಥರದ ಒಂದು ಪಾತ್ರ ನಾನು ಹಿಂದೆ ಎಲ್ಲೂ ಮಾಡಿಲ್ಲ. ಹಾಗೆ ಈ ಪಾತ್ರದ ಒಂದು ಗತ್ತಿರ ಅಂದರೆ ಅವಳು ಯಾವುದಕ್ಕೂ ಹೆದರಲ್ಲ, ಯಾರು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಗಂಡಸ್ ಥರ ಇರ್ತಾಳೆ ಅಂತಲೇ ಹೇಳ್ಬೋದು ಈ ನನ್ನ ಪಾತ್ರ, ಕುಸುಮ ಅನ್ನೋ ಪಾತ್ರ. ಸೊ ಹಾಗಾಗಿ ನನಗೆ ಚಂದ್ರು ಸರ್ ನನಗೆ ಹೇಳ್ತಾ ಇರಬೇಕಾದ್ರೇ ನಾನು ಆ ಪಾತ್ರನ ಇಮ್ಯಾಜಿನ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಈ ಸಾಂಗ್ ಬಗ್ಗೆ ನಾನು ಆಗಲೇ ಮಾತಾಡುವಾಗ ಮಾತಾಡಲೇ ಇಲ್ಲ. ಇದನ್ನು ನಾವು ಫುಲ್ ನೈಟ್ ಶೂಟ್ ಮಾಡಿರೋವಂಥ ಸಾಂಗು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋವಂಥ ಸಾಂಗು. ನಿಜವಾಗ್ಲೂ ಶಿವಣ್ಣ ಹಾಗೂ ಗೀತಕ್ಕ ಇಲ್ಲಿ ಅವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಬಂದು ನಮ್ಮ ಇಡೀ ಚಿತ್ರತಂಡಕ್ಕೆ ಹಾಗೆ ನಮ್ಮ ಸಾಂಗ್ನ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ಗೀತಕ್ಕ, ನಮಗೆ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಮಾಡೋದಕ್ಕೆ. ಹಾಗೆ ಅವರ ಒಂದು ಸಾಂಗ್ನ ರೀಮೇಕ್ ಮಾಡ್ತಾ ಇರೋದು ನಮಗೆ ಒಂದು ಸಿಕ್ಕಿರೋ ಪುಣ್ಯ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಹಾಗೆ ಅದೇ ಥರ ಸಾಂಗ್ ಬಂದಿದೆ. ಈ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಒಂದು ಗ್ರೂಪ್ ಫೋಟೋಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಇಡೀ ತಂಡ ಎದ್ದು ನಿಲ್ಲಬೇಕು. ಕ್ವಶನ್ ಇದೆಯಾ? ಎಸ್ ಸರ್, ಅಲ್ಲೊಂದು ಕ್ವಶನ್ ಇದೆಯಂತೆ, ಮೈಕ್ ಕೊಡ್ಲಾ? ಏನು ಸರ್? ವಿನಯ್ ಸರ್ಗೆ ಒಂದು ಪ್ರಶ್ನೆ ಇದೆಯಂತೆ. ಸರ್, ಇಟ್ಸ್ ಗೋಯಿಂಗ್ ಟು ಬಿ ಎ ರಿಯಲ್ ಬಂಪರ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ನನ್ ಕೇಳ್ತಾ ಇದ್ದೀರಾ? ಆದ್ರೂ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಖಂಡಿತ, ಯಾಕಂದ್ರೆ ಗ್ರಾಮೀಣ ಒಂದು 10 ವರ್ಷದ ಜರ್ನಿ ಅಂತ ಹೇಳಿದ್ನಲ್ಲ, 10 ವರ್ಷದಲ್ಲಿ ಸಿನಿಮಾ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ, ಜೊತೆ ಜೀವನದ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ. ಸೊ ಅದೆಲ್ಲರ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ನನ್ನ ಆಕ್ಟಿಂಗ್ ಅಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಸೊ ಅದರಿಂದ ನನ್ನ ಪ್ರಕಾರ, ಆಮೇಲೆ ತುಂಬಾ ಕನ್ನಡತನ ಇದೆ ಈ ಸಿನಿಮಾದಲ್ಲಿ, ನಮ್ಮ ಕಲ್ಚರ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ. ಆಮೇಲೆ ಜೊತೆಗೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ.
ಆಮೇಲೆ ಇದು ದೇವ್ಪುರ ಅನ್ನೋ ಊರಿನ ಕತೆ. ಆ ಊರಿನ ಕತೆ ನಾನು ಸಿಕ್ಸ್ ಸೆನ್ಸ್ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಈ ಸಿಕ್ಸ್ ಸೆನ್ಸ್ ಸೀನನ ಲೈಫ್ ಜರ್ನಿ ಮೂಲಕ ಆ ದೇವನೂರ್ ಊರಿನ ಕತೆ ಹೇಳಿದ್ದಾರೆ ನಮ್ಮ ಡೈರೆಕ್ಟರು. ನನಗೆ ಅನ್ಸುತ್ತೆ ಇದು ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ.